ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇದ್ದೀರಿ ನೀವು ಟೈಮ್ 5 ಗಂಟೆ 20 ನಿಮಿಷ ಆಗಿದೆ. ಸೊ ನಾನು ಇದ್ದಿದ್ದು 5 ಗಂಟೆ 15 ನಿಮಿಷಕ್ಕೆ. 5 ನಿಮಿಷ ಆಯ್ತಷ್ಟೇ ಬಂದು ಡೈರೆಕ್ಟಾಗಿ ಫಸ್ಟು ನಿಮಗೆ ಟೈಮ್ ತೋರಿಸಿ ದೆನ್ ನಾನು ಮ್ಯಾಟ್ ತೊಗೊಂಡು ಹಾಸ್ಕೊತಾ ಇದ್ದೀನಿ. ಸೊ ಇನ್ನು ಟೈಮ್ ಇದೆ ಅಲ್ವಾ, ಇನ್ನೊಂದು 5 ನಿಮಿಷ ಇದೆ. ಸೊ ಹಾಗಾಗಿ ಬಿಸಿನೀರು ಕೂಡ ಕಾಯಿಸ್ಕೊಳ್ಳೋದಕ್ಕೆ ಇಟ್ಟು ಬಂದು ಮ್ಯಾಟ್ ಹಾಸ್ತಾ ಇದ್ದೀನಿ. ಸೊ ಅಷ್ಟರೊಳಗಡೆ ನೀರು ಕುಡಿಬೇಕು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ವಾರ್ಮ್ ವಾಟರ್ ಅಂದರೂ ನನ್ನ ಬಾಡಿಗೆ ಬೇಕೇ ಬೇಕು. ಸೊ ಹಾಗಾಗಿ ಬಿಸಿನೀರು ಕುಡಿತೀನಿ. ಹಾಗೆ ಜೊತೆಲಿ ಟ್ಯಾಬ್ಲೆಟ್ಸ್ ಕೂಡ ಹಾಕೊತೀನಿ. ಹಾಗೆ ಥೈರಾಯ್ಡ್ ನಾರ್ಮಲ್ ಆಗಿದ್ದರೂ ಕೂಡ ಟ್ಯಾಬ್ಲೆಟ್ಸ್ ತೊಗೋಬೇಕಾ ಅಂತೆಲ್ಲ ಕೇಳ್ತಾ ಇದ್ದೀರಿ. ಸೊ ಎಸ್, ಹೌದು, 25 mg. ಸೊ ಯಾಕೆ ತೊಗೋಬೇಕು ಅಂತಲೂ ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ. ಹಾಗೆ ಪ್ರತಿದಿನ ಒಂದು ಟ್ಯಾಬ್ಲೆಟ್ ಅಂತೆ. ಸೊ ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡು ತುಂಬ ಲೈಟಾಗಿ ತೊಗೊಂಡಿದ್ದೀನಿ. ಹಾಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಫಿಕ್ಸ್ ಮಾಡೋದಿದೆಲ್ಲ ತುಂಬ ಕಷ್ಟ. ಆದರೆ ನನ್ನ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ, ಫಸ್ಟ್ ಡೇ ಸ್ಟಾರ್ಟ್ ಮಾಡ್ತೀವಿ, ಸೆಕೆಂಡ್ ಡೇ ಮಿಸ್ ಆಗುತ್ತೆ, ಮೇ ಬಿ ಮತ್ತೆ ಥರ್ಡ್ ಡೇ ನಾವು ಸ್ಟಾರ್ಟ್ ಮಾಡಬೇಕು, 4 ಡೇ ರನ್ನಿಂಗ್ ಆಗುತ್ತೆ, 5th ಡೇ ಮತ್ತೆ ಡ್ರಾಪ್ ಔಟ್ ಆಗುತ್ತೆ. ಹಾಗಂತ ನಾವು ಅಂದ್ಕೊತೀವಿ ಅಯ್ಯೋ ನನ್ನ ಕೈಲಿ ಕನ್ಸಿಸ್ಟೆನ್ಸಿಲಿ ಮಾಡೋಕ್ಕಾಗಲ್ಲ ಅಂತೇಳಿ. ಬಟ್ ನನ್ನ ಈ ಒಂದು ಜರ್ನಿಲಿ ನನಗನ್ಸಿದ್ದೇನಂತಂದರೆ, ಒಂದು ದಿನ ಬ್ರೇಕ್ ಆಗೇ ಆಗುತ್ತೆ. ಆದರೆ ಬ್ರೇಕ್ ಆಗಿದೆ ಅಂತ ಹೇಳಿ ನಾವೇ ಬ್ರೇಕ್ ತೊಗೊಳೋದು ತುಂಬ ತಪ್ಪಾಗುತ್ತೆ. ನೆಕ್ಸ್ಟ್ ಡೇ ಮತ್ತೆ ರೀಸ್ಟಾರ್ಟ್. ಜಸ್ಟ್ ನಾವು ಅನ್ಕೋಬೇಕಾಗಿರೋದಿಷ್ಟೇ, ಲೈಫ್ ಅನ್ನೋದು ಎಂಡಿಂಗೇ ಇಲ್ಲ ಅಲ್ವಾ. ಸೊ ಇವತ್ತೇನು ಕಲಿತೀವೋ ಗೊತ್ತಿಲ್ಲ, ನಾಳೆ ಏನು ಕಲಿತೀವೋ ಗೊತ್ತಿಲ್ಲ. ಒಂದು ಫ್ಲೋ ಅಂತೂ ಇದ್ದೇ ಇರುತ್ತೆ ಲೈಫಲ್ಲಿ, ಹಿಂಗೆ ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಎವ್ರಿ ಟೈಮ್ ನಾವು ರೀಸ್ಟಾರ್ಟಿಂಗ್ ಪೊಸಿಷನಲ್ಲೇ ಇರಬೇಕು ಅನ್ನೋದು ನನಗೆ ಅರ್ಥ ಆಗಿದೆ. ಯಾಕೆ ಅಂದರೆ ನಾನು 66 kg ಇದ್ದಿದ್ದು, ಇವಾಗ ಎಕ್ಸಾಕ್ಟಾಗಿ 60 kg ಇದ್ದೀನಿ. ಹಾಗೆ ತುಂಬ ಹೈ ಥೈರಾಯ್ಡ್ ಇತ್ತು ಅಂತ ಹೇಳಿದರು. ಸೊ ವೆರಿ ವೆರಿ ನಾರ್ಮಲ್, ಬಾರ್ಡರ್ ಅನ್ನೋದಕ್ಕಿಂತ ನಾರ್ಮಲ್ ಸ್ಟೇಜ್ಗೆ ತೊಗೊಂಬಂದಿದ್ದೀನಿ ಅಂತಂದಾಗ ಕೆಲವೊಂದಷ್ಟು ಹ್ಯಾಬಿಟ್ಸ್ಗಳನ್ನ ರೂಢಿ ಮಾಡ್ಕೊಂಡಿದ್ದೀನಿ, ಕೆಲವೊಂದಷ್ಟು ಫಾಲೋ ಮಾಡಿದ್ದೀನಿ. ಹಾಗೆ ತುಂಬ ಸಿಂಪಲ್ ಫ್ರೆಂಡ್ಸ್, ತುಂಬ ರಿಚ್ ಹ್ಯಾಬಿಟ್ಸ್ ಏನಿಲ್ಲ ನಂದು. ಬಡವ್ರ ಮನೆಗೆ ಹೆಂಗೆ ಅಡ್ಜಸ್ಟ್ ಆಗಬೇಕು ಅದೇ ಥರ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ದು. ಬಟ್ ಆ ಫಾಲೋ ಮಾಡುವಾಗ ನಿಮ್ಗೆ ಗೊತ್ತಿರುತ್ತಲ್ವ, ಏನಾದರೂ ಒಂದು ಕನ್ಸಿಸ್ಟೆನ್ಸಿಲಿ ಫಾಲೋ ಮಾಡುವಾಗ ಅಂದರೆ ತುಂಬ ಹರ್ಟ್ ಆಗುತ್ತೆ. ಹಾಗೆ ಆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತಂದ್ರೂ ಅಷ್ಟು ಸುಲಭ ಇಲ್ಲ. ಬಟ್ ದಿನೇ ಅದನ್ನು ನಾವು ಹೆಂಗೆ ತಗೊಂಡು ಹೋಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನಾನು ಮಾಡಿದ್ದಷ್ಟೇ, ನನಗೆ ಎಷ್ಟು ಸರಿ ಮಿಸ್ ಆದರೂ ಪರವಾಗಿಲ್ಲ, ಮತ್ತೆ ರೀಸ್ಟಾರ್ಟ್ ಮಾಡ್ತಿದ್ದೆ ನಾನು. ಸೊ ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ. ಮುಂಚೆಗಿಂತ ಇವಾಗ ಎಷ್ಟು ಫ್ರೀ ಆಗಿದೆ ಮೈಂಡ್ ಮತ್ತು ಬಾಡಿ. ಒಂದು ಸ್ಟೆಬಿಲಿಟಿ ಅನ್ನೋದು ಖಂಡಿತ ಬಂದಿದೆ ಅಂತ ಅನ್ಕೊತೀನಿ. ಮೆಡಿಟೇಷನ್ ಮಾಡೋದ್ರಿಂದ ಅಂತೂ ತುಂಬ ಕೂಲಾಗಿ ಆಗಿದ್ದೀನಿ. ಸಿಟ್ಟು ಬರ್ತಾ ಇಲ್ಲ. ಇನ್ನೇನು ನಗ್ತಾನೆ ಇರೋದು. ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೇಳೋವಂಥ ಮಂತ್ರನ ಮೆಡಿಟೇಷನ್ ಆದಮೇಲೆ ಹೇಳ್ತೀನಿ. ಯಾವುದು ಗೊತ್ತಿರಬೇಕಲ್ಲ ನಿಮಗೆ, ಕರಾಗ್ರೇ ವಸತಿ ಲಕ್ಷ್ಮಿ ಮಂತ್ರ ಇದೆಯಲ್ಲ, ಅದನ್ನು ಹೇಳ್ತೀನಿ. ಯೋಗ ಆಗಿದ ತಕ್ಷಣ ನಾನು ಯೋಗ ಕ್ಲಾಸ್ ಮುಗಿಸೋದ್ರೊಳಗಡೆ ಜಯಂತ್ ಮತ್ತು ಮಕ್ಕಳು ಎಲ್ಲ ಎದ್ಬಿಡ್ತಾರೆ. ಚಿಟ್ಟಿ ಫಸ್ಟ್ ಎದ್ಬಿಡ್ತಾನೆ. 6:30 ನಂದು ಯೋಗ ಮುಗಿಯುತ್ತೆ. ಎಕ್ಸಾಕ್ಟಾಗಿ 6:30 ಚಿಟ್ಟಿ ಎದ್ದೇಳ್ತಾನೆ. ಸೊ ಅವನೆದ್ದ ಅಂತಂದರೆ ಇನ್ನು ನೀರಿಟ್ಕೊಂಡು ಅವರಪ್ಪ ಅವನಿಗೆ ಸ್ನಾನ ಮಾಡಿಸೋದಕ್ಕೆ ಹೋಗಿರ್ತಾರೆ. ಸೊ ಸ್ನಾನದ್ದೆಲ್ಲ ಅವ್ರದ್ದೇ, ನಂದು ತಿಂಡಿ ಕೆಲಸ, ಬೇಗ ತಿಂಡಿ ಆಗಬೇಕು ಅಂತೇಳಿ. ಬಟ್ ಆದರೆ ಇವತ್ತು ಬೇಗ ತಿಂಡಿ ಮಾಡಿದೆ. ಬಟ್ ಜಯಂತ್ ಏನಂತಂದರು ಅಂದರೆ, ನಾನೇ ಅವನ್ನ ಕರ್ಕೊಂಡು ಹೋಗ್ತೀನಿ ಅಂತಂದರು. ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಹಾಗಾಗಿನೇ ಮಸಾಲೆ ಎಲ್ಲ ಜೋಡಿಸ್ಕೊಂಡು ಅದನ್ನು ಪ್ರಿಪೇರ್ ಮಾಡ್ಕೊತಾ ಇರೋದು. ಸೊ ಇವತ್ತು ಮಾಡ್ತಾ ಇರೋವಂಥದ್ದು ಮಸಾಲೆ ಹಾಕಿ ಮಾಡುವಂಥ ಟೊಮೊಟೊ ಬಾತ್. ನಾನು 2 ಟೈಪ್ಸ್ ಮಾಡ್ತೀನಿ, ಮಸಾಲೆ ಹಾಕ್ತೀನಿ, ವಿತೌಟ್ ಮಸಾಲೆ ಒಂದು ಮಾಡ್ತೀನಿ. ಸೊ ಇವತ್ತು ಮಸಾಲೆ ಹಾಕಿರುವಂಥದ್ದು. ಅದಕ್ಕೆ ಇದನ್ನೆಲ್ಲ ಜೋಡಿಸ್ಕೊಂಡು ಅದೇ ಮಸಾಲೆಗೆ 1-2 ಏಲಕ್ಕಿ, 6 ಲವಂಗ, ಹಾಗೆ 1-2 ಚಕ್ಕೆ ಹಾಕ್ಕೊಂಡು ಮಸಾಲೆ ಮಾಡ್ಕೊಂಡಿದ್ದಾಯಿತು. ಹಾಗೆ ಇವಾಗ ತಿಂಡಿ ಮಾಡೋದಕ್ಕೆ ಅಂತೇಳಿ ಕುಕ್ಕರ್ ಇಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೀನಿ. ಸೊ ದೆನ್ ಒಂದು ಚಿಕ್ಕದಾಗಿರೋಂಥ 2 ಪಲಾವ್ ಎಲೆ, ಹಾಗೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಪ್ಲಸ್ ಈರುಳ್ಳಿನ ಬಾಡಿಸ್ಕೊಂಡು, ಸೊ ಅದೇ ಎಣ್ಣೆಲೆ ಬಟಾಣಿ ಕಾಳು ನೆನೆ ಹಾಕಿದ್ದೆ. ಸೊ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಬಟಾಣಿ ಉಬ್ಬು ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಟೊಮೊಟೊ ಆ್ಯಡ್ ಮಾಡಿ, ಸ್ವಲ್ಪ ಟೊಮೊಟೊನ ಸಾಫ್ಟ್ ಮಾಡಿ, ಮಸಾಲೆನ ಆ್ಯಡ್ ಮಾಡಿ ಒಂದು ರೌಂಡ್ ಹಿಂಗೆ ಕಲಿಸ್ಬಿಟ್ಟು ಒಂದು 5 ನಿಮಿಷ ಇದರ ಕುದಿ ಬಂತು ಅಂತಂದರೆ ನಾವು ಅಕ್ಕಿನ ತೊಳೆದು ಹಾಕ್ಬಿಟ್ರೆ ಆಯಿತು. ಸೊ ಇದು ಮಸಾಲೆ ಹಾಕಿ ಮಾಡೋವಂಥದ್ದು. ಕೊತ್ತಂಬರಿ, ಪುದೀನ ಇದ್ಯಾವುದು ಆ್ಯಡ್ ಮಾಡಿಲ್ಲ. ಮಸಾಲೆಗೆ ಕೊತ್ತಂಬರಿ ಹಾಕಿದ್ದೀನಲ್ಲ ಅಷ್ಟೇ ಸಾಕು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಮನೇಲಿ ಏನಿರುತ್ತೋ ಅದನ್ನು ಹಾಕಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈವನ್ ಏನಾದರೂ ಒಂದು ಸ್ಕಿಪ್ ಮಾಡ್ತೀನಿ ಸಮ್ಟೈಮ್ಸ್, ಏನಾದರೂ ಇಲ್ಲ ಅಂತಂದರೆ ಅದನ್ನು ಬಿಡ್ತೀನಿ ಹೀಗೆ. ಸೊ ಫೈನಲಿ ಒಂದು ನಿಂಬೆಹಣ್ಣನ್ನ ಹಿಂಡಿ ಅಳತೆ ಸರಿಯಾಗಿ ನೀರು ಹಾಕಿ ಉಪ್ಪು ಖಾರ ಎಲ್ಲ ನೋಡಿ ಇಟ್ಟು ಬಂದಿದ್ದೀನಿ. ಸೊ ಅದು ಇಟ್ಟು ಬರೋದ್ರೊಳಗಡೆ, ಅದು 2 ವಿಷಲ್ ಆಗೋದ್ರೊಳಗಡೆ ನಾನು ಆರಾಮ್ಸೆ ಹೊರಗಡೆ ಏನೇನೆಲ್ಲ ಇದೆ ಒರೆಸ್ಕೊಂಡು ರಂಗೋಲಿ ಹಾಕೋದು, ಬಾಗಿಲಿಗೆ ಅರಿಶಿನ ಹಚ್ಚೋದು, ಇದೆಲ್ಲದು ಕೂಡ ಮಾಡ್ಕೋಬೋದು ಅಂತೇಳಿ. ಸೊ ಹೀಗೆ ಪ್ಲ್ಯಾನ್ ಮಾಡ್ಕೊತೀನಿ ಫ್ರೆಂಡ್ಸ್. ಫಸ್ಟ್ ಯಾವುದಾಗುತ್ತೆ, ಫಸ್ಟ್ ಯಾವ್ದು ಮಾಡ್ಕೋಬೇಕು ಅಂತೇಳಿ. ಇವಾಗ ನೋಡಿ, ತಿಂಡಿ ಕುಕ್ಕರ್ ಕೂಗೋದ್ರೊಳಗಡೆ ಇದನ್ನು ಆರಾಮ್ಸೆ ಮಾಡ್ಕೋಬೋದು ಅಂತ ಅಲ್ವಾ.
ಸೊ ಹಾಗೆ ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ, ಸೊ ಕೊನೆ ಶುಕ್ರವಾರ. ಮತ್ತು ಈ ಸೋಮವಾರದಿಂದ ತುಂಬ ಒಳ್ಳೆ ಟೈಮಿಂಗ್ಸು ಎಲ್ಲ ಕೆಲಸಗಳಿಗೂ ಕೂಡ. ಆ್ಯಂಡ್ ಏನಂತಂದರೆ ನಾನು ಇಷ್ಟು ದಿನ ಮಾಡಬೇಕಂತ ಅಂದ್ಕೊಂಡಿರೋಂಥ ಪೂಜೆಗಳೆಲ್ಲ ಮಾಡೋದಕ್ಕೆ ಇವಾಗ ಟೈಮ್ ಕೂಡಿ ಬಂತು ಅಂತ ಅಂದ್ಕೊತೀನಿ. ಸೊ ನಿಮಗೆಲ್ಲ ಗೊತ್ತಿದ್ದಾರಾ, ಸಪ್ತ ಶನಿವಾರ ವ್ರತ ಮಾಡಬೇಕಿತ್ತು, ನಾನು ಮಾಡಲಿಲ್ಲ. ಅಲ್ಲಿ ನೋಡಿ ಅದು ಹೇಗೆ ಟೈಮ್ ಕೂಡಿ ಬಂದಿದೆ ಅಂತೇಳಿ. ಅದ್ಯಾಕೋ ಇವಾಗ ಅನ್ನಿಸ್ತಾ ಇದೆ ನನಗೆ, ಮನಸ್ಸು ತುಂಬಿ ಬಂದಿರುವಂಥದ್ದು. ಹಾಗೆ ಇನ್ನೊಂದು ಸಪ್ತ ಶನಿವಾರದ ವ್ರತ ಅನ್ನೋದು ಶ್ರಾವಣದಲ್ಲೇ ಮಾಡಬೇಕು ಅಂತಲೂ ಕೆಲವೊಂದು ಹತ್ರ ಹೇಳ್ತಾರೆ. ಸೊ ಅದಕ್ಕಂತಲೇ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಾನು ಸಪ್ತ ಶನಿವಾರದ ವ್ರತ ಇವಾಗ ಅಂದರೆ ಮುಂಚೆ ಮಾಡಿ ಸ್ಟಾಪ್ ಮಾಡಿದ್ನಲ್ಲ. ಯಾಕೆ ಅಂದರೆ ಪಾಪು ಚಿಕ್ಕವಳಿರ್ತಾಳೆ, ನಾನು ಒಬ್ಬಳೇ ಕೂಡ ಆಗ್ತಿದ್ದೆ. ಹಾಗೆ ಕೆಲವೊಂದು ಸರಿ ನನಗೂ ಕೂಡ ಹುಷಾರಿಲ್ದಂಗೆ ಆಗ್ತಾಯಿತ್ತು, ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇತ್ತು. ಬಟ್ ಮುಂಚೆಗಿಂತ ಇವಾಗ ತುಂಬ ಫ್ರೀ ಆಗಿದ್ದೀನಿ. ಹಾಗಾಗಿ ಭಕ್ತಿಯಿಂದ ತುಂಬ ಪ್ರೀತಿಯಿಂದ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಹಾಗಾಗಿನೇ ನಿಮಗೆ ಶೇರ್ ಮಾಡ್ಕೊತಾ ಇರೋದು. ಸೊ ಮುಂದಿನ ಶನಿವಾರದಿಂದ ಶುಕ್ರವಾರದಿಂದ ನಾನು ಪೂಜೆಗಳನ್ನ ನಿಮಗೆ ಖಂಡಿತವಾಗಿಯೂ ಶೇರ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ಇವತ್ತು ಒಂದು ಪೂಜೆ ಮಾಡಬೇಕಿತ್ತು ನಮ್ಮ ಮನೇಲಿ. ನಿಮಗೆಲ್ಲ ಗೊತ್ತಾ, ಜ್ಯೇಷ್ಠ ದೇವಿ ಪೂಜೆ ಅಂತ ಹೇಳ್ತಾರೆ. ವರಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಪೂಜೆಗಳನ್ನ ಮಾಡೋದಕ್ಕಿಂತ ಮುಂಚೆ ಆಷಾಢದ ಕೊನೆ ವಾರದಲ್ಲಿ ಮಾಡ್ತಾರೆ. ಇವತ್ತು ಸಾಕಷ್ಟು ಜನ ಆ ಪೂಜೆಯನ್ನು ಮಾಡಿರ್ತಾರೆ. ಅದೇ ಥರ ಅಮ್ಮನ ಮನೆಯಲ್ಲೂ ಕೂಡ ಪೂಜೆ. ಅಮ್ಮ ನಾನು ಮಾಡು ಅಂತಲೇ ಹೇಳಿದ್ದು, ನನಗೂ ಕೂಡ ಮಾಡು, ನಾನು ಮಾಡ್ತೀನಿ ಅಂತೇಳಿ. ಬಟ್ ನಾನು ಹೇಳಿದ್ದೇನಂತಂದರೆ, ಇಲ್ಲ, ಮನಸಾರೆ ಪೂಜೆ ಮಾಡಿದ್ರೆ. ಯಾಕಂದರೆ ನಾವು ಬೆಳಗ್ಗೆನೇ ಜ್ಯೇಷ್ಠ ದೇವಿ ಪೂಜೆ ಮಾಡ್ತೀವಿ. ಜ್ಯೇಷ್ಠ ದೇವಿ ಅಂತಂದರೆ ದಾರಿದ್ರ್ಯ ದೇವಿ ಪೂಜೆ. ಸೊ ಯಾಕಂದರೆ ಎಷ್ಟೊಂದು ತಪ್ಪುಗಳು ಮಾಡಿರ್ತೀವಿ, ದರಿದ್ರತನ ಅನ್ನೋದಿರುತ್ತೆ. ಅದು ದರಿದ್ರತನ ಮನೇಲಿದೆ ಅಂತಂದರೆ ಯಾವುದೇ ಪೂಜೆ ಮಾಡಿದ್ರೂ ಕೂಡ ಫಲಿಸಲ್ಲ. ಸೊ ಹಾಗೆ ಆಗ್ತಾ ಇರುತ್ತೆ ಮನೆಯಲ್ಲಿ. ಕಿರಿಕಿರಿ, ದುಡ್ಡಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆಗೂ ಕೂಡ ಅದೊಂದು ರೀಸನ್ ಅಂತಾರೆ. ಸೊ ವರ್ಷದಲ್ಲಿ 1 ಸರಿ ಅಥವಾ 2 ಸರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಮಗೂ ಕೂಡ ಗೊತ್ತಿರಲಿಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ಗೊತ್ತಿರೋರು ಹೇಳಿ, ಮತ್ತು ನಾವು ಕೂಡ ಕೆಲವೊಂದಷ್ಟು ವೀಡಿಯೋಸ್ಗಳು ನೋಡ್ಕೊಂಡು ಎಲ್ಲ ಕಲಿತು ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು. ನಮ್ಮ ಮನೇಲಿ ಆಲ್ರೆಡಿ ನಾನು 1 ಸರಿ ಮಾಡಿದ್ದೀನಿ. ಹೇಳಬೇಕು ಅಂದರೆ ಅದು ಮಾಡಿದಾದ್ಮೇಲೆ ಎಷ್ಟೊಂದು ಪರವಾಗಿಲ್ಲ ಅಂತಲೇ ಅನ್ನಿಸ್ತಾ ಇದೆ ಆನೆಸ್ಟ್ಲಿ. ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನನಗೆ ಸದ್ಯ ಬೇಗ ಅನ್ನಿಸ್ತು. ನನಗೆ ಅಷ್ಟರ ಮಟ್ಟಿಗೆ ಪೂಜೆ ಮಾಡಬೇಕು ಅಂತಂದರೆ ಸ್ವಲ್ಪ ಫ್ರೀ ಇರಬೇಕು, ಮತ್ತು ಸುಮ್ಮನೆ ಪೂಜೆನೂ ಮಾಡಬಾರ್ದು. ಮನಸಾರೆ ಇಷ್ಟಪಟ್ಟು ಸಂಪೂರ್ಣ ವಿಧಿವಿಧಾನ ಎಲ್ಲ ನೋಡ್ಕೊಂಡು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದಿದ್ದಕ್ಕೆ ನಾ ಅಮ್ಮಂಗೆ ಹೇಳಿದೆ, ನಾನು ಅಮ್ಮ ನೀನು ಈ ವಾರ ಮಾಡು, ನಾನು ನೆಕ್ಸ್ಟ್ ವಾರ ಮಾಡ್ತೀನಿ ಅಂತ. ಯಾಕೆಂದರೆ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ ಅದು ಪೂಜೆ. ಹಾಗೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತ ಅಂದ್ಕೊಂಡು. ಹಾಗೆ ಇವತ್ತು ಏನಂತಂದರೆ, ಇವಾಗ ಅಮ್ಮ ಮತ್ತು ನನಗೆ ಅಷ್ಟೇ ಈ ಥರದ್ರಲ್ಲಿ ಇಂಟ್ರೆಸ್ಟ್ ಇರೋದು. ಸೊ ನಾನು ಸ್ವಲ್ಪ ಎಲ್ಲ ನೋಟ್ ಡೌನ್ ಮಾಡಿಕೊಂಡು ನೀಟಾಗಿ ಯಾವುದು ಮಿಸ್ ಆಗದ ರೀತಿ ಮಾಡ್ಕೊತಾ ಹೋಗ್ತಾ ಇರ್ತೀನಿ. ಅದಕ್ಕೆ ಅಮ್ಮಂಗೆ ಹೇಳ್ಕೊಡ್ಬೇಕು ಅಂತ, ಅಮ್ಮನ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಸೊ ಹಂಗಾಗಿನೇ ನಾನು ಬೆಳಗ್ಗೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಪಟ ಅಮ್ಮನ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ತಿಂಡಿ ಆಯಿತು, ರಂಗೋಲಿ ಕೂಡ ಆಯಿತು ಹೊರಗಡೆ. ಅಲ್ಲಿಂದ ಒಳಗಡೆ ಬಂದ ತಕ್ಷಣ ತಿಂಡಿ ಆಗಿತ್ತಲ್ಲ, ಸೊ ಅದನ್ನು ತಟ್ಟೆ ಹಾಕೊಂಡ್ಬಂದು ಆರಿಸಿ ಕೊಡ್ತಾ ಇದ್ದೀನಿ ಚಿಟ್ಟಿಗೆ, ಆರಾಮಾಗಿ ತಿನ್ನಪ್ಪಜಿ ಅಂತೇಳಿ. ಸೊ ಏನು ಮಾಡ್ತಾನೆ ಗೊತ್ತಾ, ಅವನಿಗೆ ತಟ್ಟೆಗೆ ಹಾಕ್ಕೊಟ್ರೆ ಅವನು ಅಷ್ಟರ ಮಟ್ಟಿಗೆ ತಿನ್ನಲ್ಲ, ಹೊಟ್ಟೆ ತುಂಬ ತಿನ್ನಲ್ಲ. ಸೊ ನಾನು ಕೂತ್ಕೊಂಡು ಪಕ್ಕದಲ್ಲಿ ತಿನ್ನಿಸ್ಬೇಕು. ಸೊ ಹಾಗೆ ಜಯಂತ್ ಸ್ನಾನ ಮಾಡೋಕ್ಕೆ ಹೋಗಿದ್ರು, ಜೊತೆಯಲ್ಲಿ ಮಿಟ್ಟುಗೂ ಕೂಡ ಸ್ನಾನ ಮಾಡಿಸಿ ಹೊರ ಕಳಿಸಿದ್ದಾರೆ. ಅವಳಿಗೂ ಕೂಡ ಡ್ರೆಸ್ ಹಾಕಿ ನಿಲ್ಲಿಸಿದ್ದೀನಿ. ನಮ್ಮ ಮಿಟ್ಟು ಭಾರಿ ಕ್ಯೂಟು. ಯಾಕೆಂದರೆ ಕೆಲವೊಮ್ಮೆ ಚೆಂದ ಮಾತಾಡ್ತಾಳೆ, ಹೇಳಿದ್ದನ್ನೆಲ್ಲ ಕೇಳ್ತಾಳೆ, ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದಾಳೆ ಇತ್ತೀಚೆಗೆ ಮನೇಲಿ. ಅದಕ್ಕೆ ನಮ್ಮ ಮಿಟ್ಟು ತುಂಬ ಕ್ಯೂಟ್ ಅಂತ ಇರ್ತೀನಿ. ಆ್ಯಂಡ್ ಮತ್ತು ಇದಾಗಿದ ತಕ್ಷಣ ಅಪ್ಪ ಮಗ ಇಬ್ಬರು ಕೂಡ ಹೊರಟಾಯಿತು. ಸೊ ಸ್ಕೂಲಿಗೆ ಮಗ ಹೊರಟ್ರೆ ಅಪ್ಪ ಡ್ಯೂಟಿಗೆ ಹೊರಟಾಯಿತು. ಅವ್ರಿಗೆ ಬಾಯ್ ಮಾಡ್ತಿದ್ದಾಳೆ. ಆ್ಯಂಡ್ ಇವ್ರು ಹೋಗಿದ ತಕ್ಷಣ ನಾನು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊತೀನಿ ಮನೇಲಿ. ಅಂದರೆ ನೀಟ್ ಇಟ್ಕೊಳ್ಳೋದು, ಸೊ ಎಲ್ಲ ಕ್ಲೀನ್ ಮಾಡೋದು, ಕಿಚನೆಲ್ಲ ಕ್ಲೀನ್ ಮಾಡ್ಕೊಡೋದು, ಇದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಅದರಲ್ಲೂ ಮಿಂಚು ಇಟ್ಕೊಳ್ಳೋದೇ ದೊಡ್ಡ ಕೆಲಸ ನನಗೆ. ಚಿಟ್ಟಿನ 1 ಅವರ್ ಮುಂಚೆ ಕಳಿಸ್ಬೇಕಿತ್ತು, ವ್ಯಾನಲ್ಲಿ ಕಳಿಸಿದ್ರೆ. ಇವತ್ತು ಜಯಂತ್ ಅವರೇ ಬಿಟ್ಟು ಬರ್ತೀನಿ ಅಂತಂದಿದ್ದಕ್ಕೆ ಅವ್ರು ಹೋಗ್ತಾ ಇರೋದು 9 ಗಂಟೆಗೆ. ಸೊ 9 ಗಂಟೆಗೆ ಫುಲ್ ಖುಷಿಯಾಗಿ ಹೋಗ್ತಿದ್ದಾನೆ ಅವನು. ಅವ್ನ ಖುಷಿನೇ ನೋಡೋದಕ್ಕಾಗಲ್ಲ, ಗಾಡೀಲಿ ಹೋಗ್ತಾ ಇರೋದು ಸಖತ್ ಖುಷಿ. ಆ್ಯಂಡ್ ಅವ್ರು ಅಣ್ಣಂಗೆ ಟಾಟಾ ಮಾಡಿ ಕಳಿಸಿದ್ರಲ್ಲಿ ಇವಳಿಗೆ ಸಖತ್ ಖುಷಿ, ಇವಳು ಖುಷಿನೂ ನೋಡೋಕ್ಕಾಗಲ್ಲ. ನಾನು ಮುಂದೆನೇ ಇದ್ದಾಳೆ ಇಲ್ಲಿ ವಾಯ್ಸ್ ಓವರ್ ಕೊಡುವಾಗ, ಅದಕ್ಕೆ ಇಷ್ಟು ಅವಳ ಬಗ್ಗೆ ಹೊಗಳ್ತಾ ಇರೋದು. ಸೊ ನಗ್ತಾ ಇರ್ತಾಳೆ. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆಂದ ಅನ್ಸುತ್ತಲ್ಲ ಅಪ್ಪ ಮಗ ಹೊರಡೋದು. ಆ್ಯಂಡ್ ನನ್ನ ಮಗ ತುಂಬ ಎಂಜಾಯ್ ಮಾಡ್ತಾನೆ ಇದನ್ನು. ನಾನು ಬೈತೀನಿ ಅಂತ ಹೇಳಿ ಹಿಂಗೆ ಕೂತ್ಕೊಂಡಿದ್ದಾನೆ ಅಷ್ಟೇ ಅವನು. ಇಲ್ಲ ಅಂತಂದರೆ ಉಲ್ಟಾ ಕೂತ್ಕೊತಾನೆ, ಬೈಕಲ್ಲಿ ಉಲ್ಟಾ ಕೂತ್ಕೊಂಡು ಹೋಗ್ತಾರಲ್ಲ, ಸೊ ಹಂಗೆ ಕೂತ್ಕೊತಾರೆ. ಸೊ ಇವಾಗ ಇವ್ರು ಹೊರಟಿದ ತಕ್ಷಣ ಮತ್ತೆ ನಾನು ಇವರಿಬ್ಬರು ಕೆಲಸಗಳು ನೋಡ್ಕೊತೀನಿ. ಇನ್ನು ನಮ್ಮ ಮಿಟ್ಟು ಮಿಂಚುನ ನೋಡ್ಕೊಳ್ಳೋದು ನನ್ನ ಕೆಲಸ ಆಗುತ್ತೆ. ಅವ್ರಿಗೆ ಊಟ ಮಾಡಿಸ್ಬೇಕು, ಅವರಿಗೆ ನೀರು ಕುಡಿಸ್ಬೇಕು, ಆಮೇಲೆ ಮೋಷನ್ ಮಾಡ್ಕೊತಾರೆ, ಉಚ್ಚೆ ಮಾಡ್ತಾರೆ. ನನಗಂತೂ ಸಾಕಾಗ್ಬಿಟ್ಟಿದೆ. ಮಿಂಚು ಇತ್ತೀಚೆಗೆ 2 ಡೇಸ್ ಬ್ಯಾಕಿಂದ ಫುಲ್ ಮೋಷನ್ ಮಾಡ್ಕೊತಾ ಇದ್ದಾಳೆ. ಮತ್ತು ಮೇ ಬಿ ಯಾರಾದರೂ ಪೀರಿಯಡ್ಸ್ ಆಗಿರೋರು ಮುಟ್ಟಿದ್ದಾರೋ ಅಥವಾ
ಏನಕ್ಕೆ ಹಂಗೆ ಮೋಷನ್ ಆಗ್ತಾ ಇದೆ ಗೊತ್ತಾಗ್ತಿರಲಿಲ್ಲ. ಸ್ವಲ್ಪ ಮೋಷನ್ ಮಾಡಿಕೊಂಡು ಮುಖ ಸೊಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ಇವಾಗ ಔಷಧಿ ತಂದು ಹಾಕಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಹಾಗೆ ಇದ್ದೀನಿ, ಏನೂ ಮಾಡಿಲ್ಲ, ಇನ್ನೂ ಔಷಧಿ ಏನು ಹಾಕಿಲ್ಲ. ಸರಿ ನೋಡೋಣ ತಡಿ ಅಂತ ಅಂದ್ಕೊಂಡು ಅವ್ರ ಅಕ್ಕನ ಜೊತೆ ಫುಲ್ ಆಟದಲ್ಲಿ ಮುಳುಗಿರ್ತಾಳೆ. ಅವ್ರ ಅಕ್ಕನ ನೋಡಿದ್ರೆ ಸಾಕು ಹಿಡ್ಕೊಂಡು ಅವಳ ಮೇಲೆ ಬೀಳೋದು, ಅವಳ ತಲೆ ಹೊಡಿಯೋದು, ಸೊ ಅವಳನ್ನ ಹಿಡ್ಕೊಂಡು ಹಿಂಗೆ ಮಾಡೋದು, ಸೊ ಹಿಂಗೆಲ್ಲ ಮಾಡ್ತಿದ್ದಾಳೆ. ಒಂದು ನಿಮಿಷ ಕೂಡ ಸುಮ್ಮನೆ ಇರಲ್ಲ, ಅಷ್ಟು ತರಲೆ ಪೀಸಿದು. ಹಾಗೆ ತಲೆಗೆ ನೀರೇ ಹಾಕಿಲ್ಲ ನಾವು 1 ವೀಕ್ ಆಯಿತು. ಯಾಕಂದರೆ ತಲೆ ಅವಾಗವಾಗ ಸ್ವಲ್ಪ ಬೆಚ್ಚಗೆ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ಟೋಪಿ ಎಲ್ಲ ಹಾಕೊಳ್ಳೋದಿಲ್ಲ ಫ್ರೆಂಡ್ಸ್ ಇವರು. ಟೋಪಿ ಸ್ವಲ್ಪ ಹಾಕೊಂಡ್ರು ಕೂಡ ಹೆಂಗೆ ಇರಿಟೇಷನ್ ಮಾಡ್ಕೊತಾರೆ ಅಂದರೆ ನನ್ನ ಮಕ್ಕಳು 3 ಇದ್ದರೂ ಕೂಡ 3 ಅವರೇ. ಹಾಗೆ ಮತ್ತು ಬೆಡ್ಶೀಟ್ ಎಷ್ಟು ಹೊಚ್ಚಿದ್ರು ಕೂಡ ಹೊಚ್ಕೊಳ್ಳಲ್ಲ. ರಾತ್ರಿ ಅಂದರೆ ಸರ್ಕಸ್ ಆಗುತ್ತೆ ನಂದು ಜಯಂತು ಅದೇ ಕೆಲಸ. ನಮ್ಮ ಜಯಂತ್ ಪಾಪ ಚಿಟ್ಟಿಗೂ ಮತ್ತು ಮಿಟ್ಟಿಗೂ ಬೆಡ್ಶೀಟ್ ಹೊಚ್ತಾರೆ, ಅವರು ಹೊಚ್ಕೊಳ್ಳಲ್ಲ. ನಾನು ಈ ಮಿಂಚು ಹೊಚ್ತೀನಿ, ಇವಳು ಹೊಚ್ಕೊಳ್ಳಲ್ಲ. 3 ಜನನೂ ಹಾಗೆ ಇವರು. ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ, ಅವ್ರ ಅಕ್ಕನ ಜೊತೆ ಫುಲ್ ಆಟ ಆಡಿಸಿ. ಸೊ ನೋಡಿ ಬಲವಂತವಾಗಿ ಮಲಗಿಸಿರೋದು ಇದು. ತೂಗಿ ಹಾಡು ಹೇಳಿ ಮಲಗಿಸಿದ್ದೀನಿ. ಯಾಕಂದರೆ ಕೆಲಸ ಸಾಕ್ತಾ ಇಲ್ಲ, ಅಮ್ಮ ಬೇರೆ ಫೋನ್ ಮಾಡ್ತಿದ್ದಾರೆ ಬೇಗ ಬಾ ಅಂತೇಳಿ. ಹಾಗಾಗಿ ಮಲಗಿಸ್ದೆ ಸ್ವಲ್ಪ ಹೊತ್ತು ಇರಲಿ ಅಂತೇಳಿ. ಆಮೇಲೆ ಅಕ್ಕ ಬಂದು ಆಲ್ರೆಡಿ ಕಸ ನೆಲ ಪಾತ್ರೆ ಎಲ್ಲ ಮಾಡೋಗಿದ್ದಾರೆ. ಸೊ ಮಿಟ್ಟು ಮತ್ತೆ ಯೋಗ ಮ್ಯಾಟ್ನ ಹಾಸ್ಕೊಂಡು ಅವಳು ಆಟ ಸಾಮಾನು ತೊಗೊಂಡು ಆಟಾಡ್ತಿದ್ದಾಳೆ. ಸೊ ಈಗ ಪಾತ್ರೆ ಎಲ್ಲ ದೊಬ್ಬಾಕಬೇಕು ಅಂತ ಅಂದ್ಕೊಂಡೆ, ಬಟ್ ನನ್ನ ಕೈಲಾಗಲಿಲ್ಲ. ಯಾಕಂದರೆ ನನ್ನ ತಮ್ಮ ಬಂದುಬಿಟ್ನಲ್ಲ, ಹಾಗಾಗಿ ಮತ್ತು ಅವ್ನು ಬಂದ ಅಂತಂದರೆ ನಾನು ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು, ದೀಪ ಹಚ್ಚಿ ಹೊರಡಬೇಕು ಅಂತ ಅಂದ್ಕೊಂಡು ಬೇಗ ಮುಗಿಸ್ಕೊಂಡೆ. ಇಲ್ಲಿ ಮಿಟ್ಟು ಬಂದು ಶೇಂಗಾ ಹಾಕಿಸ್ಕೊಂಡು ತಿಂತಾ ಇದ್ದಾಳೆ. ಹಾಗೆ ಮೊನ್ನೆ ಗ್ಲಾಸಸ್ ಎಲ್ಲ ನಿಮಗೆ ಏನು ತೋರಿಸಿದ್ನಲ್ಲ, ಕಂಟೈನರ್ಸಲ್ಲೆಲ್ಲ ಶಿಫ್ಟ್ ಮಾಡಬೇಕು ಅಂತೇಳಿ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಯಾಕೆ ಅಂತಂದರೆ, ಇವಾಗ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತಂದರೆ ಅಂತೇಳಿ. ಸೊ ಪೂಜೆ ಮಾಡಿ ಬಂದೆ ಫ್ರೆಂಡ್ಸ್. ಇವತ್ತು ನನಗೆ ಇಷ್ಟ ಆಗಿರುವಂಥ ಡ್ರೆಸ್ ಹಾಕೊಂಡಿದ್ದೀನಿ ತುಂಬ ದಿನಗಳ ನಂತರ. ಈ ಡ್ರೆಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಈ ಡ್ರೆಸ್ನ ಹಾಕೊಂಡಿದ್ದೀನಿ. ಪೂಜೆ ಮುಗಿಸ್ ಬಂದೆ. ಪೂಜೆ ಮಾಡುವಾಗ ಪ್ರತಿ ಸರಿ ನಮ್ಮ ಮಿಟ್ಟು ಬಂದು ಕುಂಕುಮ ಅರಿಶಿನ ಕೇಳ್ತಾಳೆ. ಅದು ಎಷ್ಟು ಶುಭಕರ ಗೊತ್ತಾ ಮನೇಲಿ. ಸಣ್ಣ ಮಕ್ಕಳು, ಅದರಲ್ಲೂ ಹೆಣ್ಮಕ್ಳು ಸಣ್ಣ ಮಕ್ಕಳು ಬಂದು ನಾವು ಪೂಜೆ ಮಾಡುವಾಗ ಅಥವಾ ನಮ್ಮ ಮನೆಗೆ ಬಂದಾಗ ಕುಂಕುಮ ಅರಿಶಿನ ಕೇಳಿದರೆ ತುಂಬ ಒಳ್ಳೆಯದಂತೆ. ಸೊ ನಮ್ಮ ಮಿಟ್ಟು ಯಾವಾಗಲೂ ಕೇಳ್ತಾಳೆ. ನನಗೆ ಅವಳು ಕೇಳಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಅರಿಶಿನ ಕುಂಕುಮ ಹಚ್ತೀನಿ. ಕಂಟೈನರ್ಸ್ನಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡಿದ್ದೀನಿ, ಜೋಡಿಸಿದ್ದೀನಿ, ಇದು ಯಾವುದು ನಿಮಗೆ ತೋರಿಸಿಲ್ಲ. ಬಿಕಾಸ್ ಆಫ್ ಯಾಕೆ ಅಂದರೆ ಇದೇ ಕಾರಣಕ್ಕೆ. ನಾನು ಸ್ಪೈಸ್ ಜಾರ್ಸ್ನು ಕೂಡ ನಾನು ಆರ್ಡರ್ ಮಾಡಿದ್ದೆ. ಎಲ್ಲದೂ ಕೂಡ ಸೇರಿಸಿ ತೋರಿಸೋಣ ಅಂತ ಅಂದ್ಕೊಂಡು. ಯಾಕಂದರೆ ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಬಾಕ್ಸಸ್ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ನಾನು ಇಟ್ಟಿರುವಂಥ ರೀತಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನನಗೆ ಇಷ್ಟ ಆಗ್ತಿಲ್ಲ. ಆ ಕಾರಣಕ್ಕೋಸ್ಕರ ತೋರಿಸಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇದನ್ನು ಕಂಟೈನರ್ಸ್ನ ಫಿಲ್ ಮಾಡ್ತೀನಿ. ಫಿಲ್ ಮಾಡಿದ ಮೇಲೆ ಅದು ಹೆಂಗೆ ಕಾಣಿಸ್ತಾ ಇದೆ ಏನು ಅಂತಂದೇಳಿ ಖಂಡಿತ ಶೇರ್ ಮಾಡ್ಕೊತೀನಿ, ಓಕೆನಾ. ಸೊ ಇವಾಗ ಏನಂತಂದರೆ ಈ ಬಾಕ್ಸಸ್ನ ನಾನು ಮೀಸೋನೇ ತರಿಸಿರೋದು. ತುಂಬ ಇಷ್ಟ ಆಯಿತು. ಬಟ್ ಸ್ಟಾರ್ಟಿಂಗ್ ಓಪನ್ ಮಾಡಿರೋಂಥ 3 ಪೀಸ್ ಕೂಡ ಬ್ರೋಕನ್ ಪೀಸ್ ಬಂದುಬಿಟ್ಟಿತ್ತು. ನಮ್ಮ ತಮ್ಮನ ಕೇಳಿದೆ ಏನು ಮಾಡೋಣ 3 ಇದೆ ಅಂತೇಳಿ. ಸೊ ಅವ್ನು ಹೇಳಿದ್ದೇನೆಂದರೆ ರಿಟರ್ನ್ ಹಾಕು ಅಂತೇಳಿ. ಬಟ್ ನನಗೆ ರಿಟರ್ನ್ ಹಾಕೋಕ್ಕೆ ಮನಸ್ಸು ಬರಲಿಲ್ಲ. ಇಟ್ಸ್ ಓಕೆ ಬಿಡು, ಯಾವುದಾದ್ರೂ ಡೈಲಿ ಯೂಸ್ಗೆ ಏನೋ ಯೂಸ್ ಮಾಡೋಕ್ಕಾಗದೇ ಇರೋವಂಥ ಕೆಲವೊಂದು ಐಟಮ್ಸ್ ಇರುತ್ತಲ್ಲ, ಸೊ ಅದನ್ನು ಬೇಕಿದ್ರೆ ಹಾಕಿಟ್ಬಿಡೋಣ. ಅದರ್ವೈಸ್ ಸುಮ್ಮನೆ ಯಾಕೆ ರಿಟರ್ನ್ ಮಾಡೋದು ಅಂತ ಅಂದ್ಕೊಂಡು ಅದನ್ನು ಮತ್ತೆ ಹಾಗೆ ಪ್ಯಾಕ್ ಮಾಡಿಟ್ಟು ದೀಪ ಹಚ್ಚಿ ಅಮ್ಮನ ಮನೆಗೆ ಬಂದ್ವಿ. ಫ್ರೆಂಡ್ಸ್, ಇದು ಶುಕ್ರವಾರದ ಬೆಳಗ್ಗಿನ ನಂದು ರೋಟೀನ್ ಏನಿದೆ ಅದನ್ನು ಶೇರ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಖಂಡಿತ ಮತ್ತೆ ಫುಲ್ ಡೇ ವ್ಲಾಗ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬೈ.